ಇಂದು ಬೆಳಗ್ಗೆ ನಿಧನರಾದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಮಂತ್ರಿಗಳಾದ ಶ್ರೀ ಎಸ್.ಎಂ. ಕೃಷ್ಣ ಅವರಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾ. ಸಿ.ಎನ್. ಮಂಜುನಾಥ್ ರವರು ಸಂತಾಪ ಸೂಚಿಸಿದ್ದಾರೆ. ಮುತ್ಸದ್ದಿ ರಾಜಕಾರಣಿ ಎಸ್.ಎಂ. ಕೃಷ್ಣರವರ ನಿಧನ ನಮ್ಮೆಲ್ಲರಿಗೂ ನೋವನ್ನು ತಂದಿದೆ. ಅವರ ಸುದೀರ್ಘ ರಾಜಕಾರಣದಲ್ಲಿ ಎಲ್ಲಾ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಮುಖ್ಯಮಂತ್ರಿಗಳಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ, ನಂತರ ರಾಜಕಾರಣದಿಂದ ವಿಶ್ರಾಂತಿಯನ್ನು ಬಯಸಿದ್ದರು ಎಂದು ತಿಳಿಸಿದರು. ಎಸ್.ಎಂ. ಕೃಷ್ಣರವರನ್ನು ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ. ಅವರು 2001ನೇ ಇಸವಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದರು. ಅವರು ಹಲವಾರು ಯೋಜನೆಗಳನ್ನು ತಂದರು. ಇಡೀ ದೇಶದಲ್ಲೇ ಆರೋಗ್ಯ ಕ್ಷೇತ್ರದಲ್ಲಿ ಒಂದಾದ ಯಶಸ್ವಿನಿ ಯೋಜನೆಯನ್ನು ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ನೀಡಬೇಕು ಎಂಬ ದೃಷ್ಟಿಯಿಂದ ಅವರು ಈ ಯೋಜನೆಯನ್ನು ಜಾರಿಗೊಳಿಸಿದರು. 2011-12ನೇ ಸಾಲಿನಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆಸ್ಪತ್ರೆಯ ಕಾರ್ಯನಿರ್ವಹಣೆ, ಶುಚಿತ್ವ, ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಕಂಡು ಒಂದು ಮೆಚ್ಚುಗೆಯ ವೈಯಕ್ತಿಕ ಪತ್ರವನ್ನು ನನಗೆ ಬರೆದಿದ್ದರು. ಅದನ್ನು ಯಾವಾಗಲೂ ನಾನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೇನೆ ಎಂದು ನೆನಪಿಸಿಕೊಂಡರು. ನಮ್ಮ ದೇಶದಲ್ಲಿ ಈ ರೀತಿಯ ಒಂದು ಆಸ್ಪತ್ರೆಯನ್ನು ಕಾಣೋದು ಬಹಳ ಅಪರೂಪ ಎಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದರು. ಇತ್ತೀಚಿನ ರಾಜಕಾರಣಿಗಳಿಗೆ ಎಸ್.ಎಂ. ಕೃಷ್ಣರವರು ಒಂದು ಆದರ್ಶ ಎಂದು ಹೇಳಬಹುದು. ಯಾವಾಗಲೂ ಕೂಡ ನಾಲಿಗೆಯನ್ನು ಹರಿಬಿಡುತ್ತಿರಲಿಲ್ಲ. ಅವರು ಆದರ್ಶ ರಾಜಕಾರಣಿಯಾಗಿದ್ದು ಬೆಂಗಳೂರಿಗೆ ಐಟಿ-ಬಿಟಿ ಸೆಕ್ಟರ್ಗಳಿಗೆ ಹೊಸ ರೂಪು ರೇಷೆಗಳನ್ನು ಕೊಟ್ಟ ಮಹಾನ್ ವ್ಯಕ್ತಿ. ಅವರು ಮೌನದಿಂದಲೂ ಕೂಡ ಹೆಚ್ಚು ಕೆಲಸವನ್ನು ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟರು. ಅವರು ಪ್ರಚಾರ ಪ್ರಿಯರಾಗಿರಲಿಲ್ಲ, ರೋಲ್ ಮಾಡೆಲ್ ರಾಜಕಾರಣಿಯಾಗಿದ್ದರು ಎಂದು ಹೇಳಿದರು. ಎಸ್.ಎಂ. ಕೃಷ್ಣರವರು ಮೈಸೂರಿನಲ್ಲಿ ಕಾನೂನು ಪದವಿಯನ್ನು ಪಡೆದ ಮೇಲೆ ಅಮೆರಿಕಾದಲ್ಲಿ ಉನ್ನತ ಪದವಿಯನ್ನು ಪಡೆದರು. ಅವರ ಉಡುಗೆ ತೊಡುಗೆಗಳು ವೈವಿಧ್ಯಮಯವಾಗಿದ್ದವು. ಸಾಮಾನ್ಯ ಹಳ್ಳಿ ಜನರ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸಿದ್ದರು. ಹಳ್ಳಿಯ ಸ್ಪರ್ಶವನ್ನು ಅವರು ಬಿಟ್ಟಿರಲಿಲ್ಲ ಎಂದು ಮಾತನಾಡಿದರು. ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ 15 ದಿನಗಳ ಮೊದಲು ಭೇಟಿ ಮಾಡಿದ್ದೆ. ನನ್ನನ್ನು ತುಂಬಾ ಆತ್ಮೀಯವಾಗಿ ಬರಮಾಡಿಕೊಂಡರು. ನಾನು ಕೂಡ ಕನ್ನಡ ಚಿತ್ರಕಲಾ ಪರಿಷತ್ತಿನ ಸದಸ್ಯನಾಗಿದ್ದೇನೆ. ಆ ಸಂದರ್ಭದಲ್ಲಿ ಭೇಟಿ ಮಾಡಿದಾಗಲೂ ಸಹ ತುಂಬಾ ಆತ್ಮೀಯತೆಯಿಂದ ಮಾತನಾಡಿದರು. ಲೋಕಸಭಾ ಚುನಾವಣೆಗೂ 1 ತಿಂಗಳಿಗೂ ಮೊದಲು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಗೌರವ ಡಾಕ್ಟರೇಟ್ ಕೊಡಲಾಯಿತು. ಆ ಘಟಿಕೋತ್ಸವದಲ್ಲಿ ನಾನು ಭಾಷಣವನ್ನು ಮಾಡಿದ್ದೆ. ಆಗಲೂ ಸಹ ನಾನು ಅವರ ಪಕ್ಕದಲ್ಲೇ ಇದ್ದೆ. ನನ್ನನ್ನು ಬಹಳ ಆತ್ಮೀಯತೆಯಿಂದ ನನ್ನ ಬಗ್ಗೆ ಹಾಗೂ ಆಸ್ಪತ್ರೆಯ ಬಗ್ಗೆ ವಿಚಾರಿಸಿದರು. ನಿಮ್ಮ ಕಾರ್ಯವೈಖರಿ ನನಗೆ ತುಂಬಾ ಇಷ್ಟ ಆಗಿದೆ. ನಿಮ್ಮಂಥ ವೈದ್ಯರುಗಳು ನಮ್ಮ ದೇಶಕ್ಕೆ ಬೇಕು ಎಂಬ ಮಾತನ್ನು ಕೂಡ ಅವರು ಮಾತನಾಡಿದರು. ಯಾವುದೇ ಒಬ್ಬ ವ್ಯಕ್ತಿ ಕೆಲಸ ಮಾಡಿದಾಗ ಅವರನ್ನು ಬಹಿರಂಗವಾಗಿ ಮೆಚ್ಚುಗೆ ವ್ಯಕ್ತಪಡಿಸುವುದು ಅವರ ದೊಡ್ಡ ಗುಣ. ಕೈಗಾರಿಕಾ ಸಚಿವರಾಗಿ ಹಲವಾರು ಕೊಡುಗೆಗಳನ್ನು ರಾಜ್ಯಕ್ಕೆ ನೀಡಿದ್ದಾರೆ. ಎಸ್.ಎಂ. ಕೃಷ್ಣರವರು ನಿಜವಾದ ಆದರ್ಶ ರಾಜಕಾರಣಿ ಎಂದು ಅವರನ್ನು ಗುಣಗಾನ ಮಾಡಿದರು. ರಾಜಕಾರಣಿಗಳು, ಮುತ್ಸದಿ ರಾಜಕಾರಣಿಗಳಾದಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ನಿಧನರಾಗಿರೋದು ನಮಗೆಲ್ಲ ದುಃಖವನ್ನು ತಂದಿದೆ. ಯಾಕೆಂದರೆ ಅವರು ಸುದೀರ್ಘ ರಾಜಕಾರಣದಲ್ಲಿ ಮತ್ತು ಅವರು ಎಲ್ಲ ಹುದ್ದೆಯನ್ನು ಕೂಡ ಅಲಂಕೃತ ಆಗಿದ್ದರು. ಅವರು ಮುಖ್ಯಮಂತ್ರಿಗಳಾಗಿದ್ದರು, ನಂತರ ವಿದೇಶಾಂಗ ಸಚಿವರಾಗಿದ್ದರು, ನಂತರ ರಾಜ್ಯಪಾಲರಾಗಿದ್ದರು, ನಂತರ ಇತ್ತೀಚೆಗೆ ಅವರು ಸಕ್ರಿಯ ರಾಜಕಾರಣದಿಂದ ಅವರು ವಿಶ್ರಾಂತಿಯನ್ನು ಬಯಸಿದರು. ಬಹಳ ಹೇಳದೇ ಆದರೆ ಇದು ಅವರು ಹೈಲಿ ಕಲ್ಚರ್ಡ್ ಪಾಲಿಟಿಷಿಯನ್, ಸ್ಟೇಟ್ಸ್ಮೆನ್ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. 2001ನೇ ಇಸ್ವಿನಲ್ಲಿ ಹೊಸ ಬನ್ನೇರುಘಟ್ಟ ರಸ್ತೆಯಲ್ಲಿ ಜಯನಗರದಲ್ಲಿ ಇರತಕ್ಕಂಥ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಮತ್ತು ಹಲವಾರು ಯೋಜನೆಗಳನ್ನು ಕೂಡ ಅವರು ತಂದಿದ್ದರು. ಅದರಲ್ಲಿ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಬಹಳ ಅತ್ಯುತ್ತಮವಾದಂಥ ಒಂದು ಸ್ಕೀಮ್ ಇಡೀ ದೇಶದಲ್ಲೇ ಅವರು ಯಶಸ್ವಿನಿ ಸ್ಕೀಮ್ ಅನ್ನುವ ಯೋಜನೆಯನ್ನು ಅವರು ಲಾಂಚ್ ಮಾಡಿದರು. ಅದು ತುಂಬ ಇವತ್ತಿಗೂ ಕೂಡ ಅದು ತುಂಬ ಚೆನ್ನಾಗಿ ನಡೀತಿದೆ. ಅಂದರೆ ಗ್ರಾಮೀಣ ಭಾಗದ ಜನರಿಗೆ ನಾವು ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೊಡಬೇಕು ಅನ್ನುವ ದಿಕ್ಕಿನಲ್ಲಿ ಅವರು ಯಶಸ್ವಿನಿ ಸ್ಕೀಮನ್ನು ಕೂಡ ಜಾರಿ ಮಾಡಿದರು. ಅಂದರೆ 2011-12ನೇ ಇಸ್ವಿನಲ್ಲಿ ಒಂದು ಸರಿ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಕಾರ್ಯನಿರ್ವಹಣೆ ಮತ್ತು ಶುಚಿತ್ವ ಮತ್ತು ಗುಣಮಟ್ಟದ ಚಿಕಿತ್ಸೆಯನ್ನು ಕಂಡು ಒಂದು ಮೆಚ್ಚುಗೆ ಪತ್ರವನ್ನು ನನಗೆ ವೈಯಕ್ತಿಕವಾಗಿ ಬರೆದಿದ್ರು. ಅದನ್ನು ಯಾವಾಗಲೂ ನಾನು ನೆನಪಲ್ಲಿ ಇಟ್ಕೊತೇನೆ. ಈ ರೀತಿ ನಮ್ಮ ದೇಶದಲ್ಲಿ ಒಂದು ಆಸ್ಪತ್ರೆಯನ್ನು ಕಾಣೋದು ಬಹಳ ಅಪರೂಪ. ಡಾಕ್ಟರ್ ಮಂಜುನಾಥ್ ಅನ್ನುವ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅಂದರೆ ಇತ್ತೀಚಿನ ರಾಜಕಾರಣಿಗಳಿಗೆ ಅವರು ಒಂದು ಆದರ್ಶ ಅಂತಲೇ ಹೇಳಬೇಕು. ಯಾವಾಗಲೂ ಕೂಡ ನಾಲಿಗೆಯನ್ನು ಹರಿಬಿಡ್ತಾ ಇರಲಿಲ್ಲ ಅವರು. ಸೊ ಬಹಳ ಮುಖ್ಯವಾದದ್ದು ಅದು ಒಂದು. ಮತ್ತು ಒಂದು ಆದರ್ಶ ರಾಜಕಾರಣಿ. ಬೆಂಗಳೂರಿಗೆ ಅದರಲ್ಲೂ ಈ ಐಟಿ-ಬಿಟಿ ಸೆಕ್ಟರ್ಗೆ ಹೊಸ ರೂಪುರೇಷೆಯನ್ನು ಕೊಟ್ಟಂತಹ
ಒಂದು ಮಹಾನ್ ವ್ಯಕ್ತಿ ಅಂತ ಹೇಳಬೇಕಾಗುತ್ತೆ. ಅಂದರೆ ಮೌನದಿಂದಲೂ ಕೂಡ ಹೆಚ್ಚು ಕೆಲಸವನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ರು. ಅಂದರೆ ಮಾತಾಡಿನೇ ಕೆಲಸ ಮಾಡಲಿಕ್ಕೆ ಯಾವತ್ತು ಅಂದರೆ ಅವತ್ತು ಯಾರೂ ಯಾವ ಸಂದರ್ಭದಲ್ಲೂ ಕೂಡ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಅವರು ಜಾಸ್ತಿ ಪ್ರಚಾರ ಮಾಡ್ಕೊತಾ ಇರಲಿಲ್ಲ. ಈಸ್ ಎ ರೋಲ್ ಮಾಡೆಲ್ ಪಾಲಿಟಿಷಿಯನ್. ಎಲ್ಲ ಪೀಳಿಗೆಗೂ, ಆಲ್ ಜನರೇಷನ್ಸ್ಗೆ ಅಂತಲೇ ಹೇಳಬೇಕಾಗುತ್ತೆ. ಈಸ್ ಅ ರೋಲ್ ಮಾಡೆಲ್ ಫಾರ್ ಯೂತ್ಸ್, ಈಸ್ ಅ ರೋಲ್ ಮಾಡೆಲ್ ಫಾರ್ ಸೀನಿಯರ್ ಪಾಲಿಟಿಷಿಯನ್ಸ್ ಆಲ್ಸೋ. ಸೊ ಇನ್ನೊಂದು ಅಂದರೆ ಯಾಕೆಂದರೆ ಎಸ್.ಎಂ. ಕೃಷ್ಣ ಅವರು ಲಾ ಪದವಿ ಪಡೆದ ಮೇಲೆ, ಮೈಸೂರಿನಿಂದ ಕಾನೂನು ವಿಭಾಗದಲ್ಲಿ ಪದವಿ ಪಡೆದ ಮೇಲೆ ಅವರು ಅಮೇರಿಕಾಗೆ ಹೋಗ್ತಾರೆ. ಅಮೇರಿಕಾದಲ್ಲಿ ಜಾರ್ಜ್ ವಾಷಿಂಗ್ಟನ್ನಲ್ಲಿ ಮತ್ತು ಟೆಕ್ಸಾಸ್ ಡೆಲಾಸ್ ಅಲ್ಲಿ ಉನ್ನತ ಪದವಿಯನ್ನು ಪಡೆದು ಅಂದರೆ ಆಯಿತು. ಅವ್ರದ್ದು ಡ್ರೆಸ್ ಕೋಡ್ ಆಗ್ಬೋದು, ಅಂದರೆ ಅದು ಒಂಥರ ಒಂದು ವೈವಿಧ್ಯಮಯ ಅಂತಲೇ ಹೇಳಬೇಕಾಗುತ್ತೆ. ಡ್ರೆಸ್ ಕೋಡ್ ಕೂಡ ಬೇಕಾಗುತ್ತೆ. ಆದರೂ ಕೂಡ ಅವರು ಸಾಮಾನ್ಯ ಜನರ ಬಗ್ಗೆನೇ, ಹಳ್ಳಿ ಜನರ ಬಗ್ಗೆನೇ ಹೆಚ್ಚು ಕಾಳಜಿ ಇತ್ತು. ಏಕೆಂದರೆ ಯಾರು ಬೇಕಾದರೂ ಹೋಗ್ಬೇಕಾಗ್ಬೋದಿತ್ತು. ಅವರು ಎಲ್ಲರಿಗೂ ಸ್ಪಂದಿಸ್ತಾ ಇದ್ರು. ಅಂದರೆ ಹಳ್ಳಿಯ ಸ್ಪರ್ಶವನ್ನು ಟಚ್ ಬಿಟ್ಟಿರಲಿಲ್ಲ ಅವರು. ಸೊ ಹೀಗಾಗಿ ಯಾರೇ ಆಗಲಿ, ಈಗ ಡ್ರೆಸ್ಸು ಕೊಡೋದು ಅದು ಒಂದು ಸಾಮಾನ್ಯ ಜನರೊಡನೆ ನಿರಂತರವಾದ ಸಂಪರ್ಕ ಇಟ್ಕೊಂಡಿದ್ರು. ಸಾಮಾನ್ಯ ಜನರ ಬಗ್ಗೆ ಚಿಂತನೆ ಇತ್ತು. ಸೊ he has given equal importance both to the cities as well as to the rural sector. ಮಾಡೋದಕ್ಕೆ ಮೊದಲು ನಾನು ಒಂದು ನಾಮಿನೇಷನ್ ಹಾಕೋದಕ್ಕೆ ಒಂದು 15 ದಿವಸ ಮೊದಲು ಭೇಟಿ ಮಾಡಿದ್ದೆ. ತುಂಬ ಆತ್ಮೀಯವಾಗಿ ನಮ್ಮನ್ನು ಬರಮಾಡಿಕೊಂಡ್ರು, ಮಾತನ್ನು ಹೇಳಿದರು. ಭಾಳ ಒಂಥರ ಅವ್ರನ್ನ ನಾನು ಕನ್ನಡ ಚಿತ್ರಕಲಾ ಪರಿಷತ್ತು ನಾನು ಕೂಡ ಸದಸ್ಯನಾಗಿದ್ದೇನೆ. ಆ ಸಂದರ್ಭದಲ್ಲಿ ಭೇಟಿ ಮಾಡಿದಾಗಲೂ ಅಷ್ಟೇ ತುಂಬ ಆತ್ಮೀಯತೆಯಿಂದ ಮಾತಾಡ್ತಾಯಿದ್ರು. ನಂತರ ಬಹುಶಃ ಈಗೊಂದು ಚುನಾವಣೆಗೆ 1 ತಿಂಗಳು ಮೊದಲು ಅವರಿಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಗೌರವ ಡಾಕ್ಟರೇಟ್ ಕೊಡಲಾಯಿತು. ಆ ಸಂದರ್ಭದಲ್ಲಿ, ಆ ಘಟಿಕೋತ್ಸವದಲ್ಲಿ ನಾನು ಘಟಿಕೋತ್ಸವದ ಭಾಷಣ ಮಾಡಿದೆ. ಸೊ ಆವಾಗ ನಾನು ಪಕ್ಕದಲ್ಲೇ ಇದ್ದೆ. ಭಾಳ ಆತ್ಮೀಯವಾಗಿ ಮಾತಾಡಿದರು. ಡಾಕ್ಟರ್ ಮಂಜುನಾಥ್ ಅವರೇ ಹೇಗಿದ್ದೀರಾ, ನಂತರ ಆಸ್ಪತ್ರೆ ಬಗ್ಗೆ ವಿಚಾರಣೆ ಮಾಡಿದರು. ನಮ್ಮ ಬಗ್ಗೆ ನಿಮ್ಮ ಕಾರ್ಯವೈಖರಿ ನನಗೆ ತುಂಬ ಇಷ್ಟ ಆಗಿದೆ, ನಿಮ್ಮಂಥ ವೈದ್ಯರುಗಳು ನಮ್ಮ ದೇಶಕ್ಕೆ ಬೇಕು ಅನ್ನೋ ಮಾತನ್ನು ಕೂಡ ಅವರು ಮಾತಾಡಿದರು. ಸೊ ಅದು ಕೂಡ ಬಹಳ ಮುಖ್ಯವಾದದ್ದು. ಯಾವುದೇ ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡುವಾಗ ಆತನ ಬಗ್ಗೆ ಬಹಿರಂಗವಾಗಿ ಮೆಚ್ಚುಗೆ ವ್ಯಕ್ತಪಡಿಸುವಂಥದ್ದು ಅವ್ರ ದೊಡ್ಡ ಗುಣ ಅಂತ ನಾನು ಹೇಳಬೇಕಾಗುತ್ತೆ. ನಿಜವಾಗ್ಲೂ ಅವರು ಆದರ್ಶ ರಾಜಕಾರಣಿ, ಅದ್ರ ಬಗ್ಗೆ ಏನೇ ಮಾತಿಲ್ಲ. ಯಾಕೆಂದರೆ ಅವರು ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದರು ಮತ್ತು ಕೈಗಾರಿಕಾ ಸಚಿವರಾಗಿದ್ದರು. ಹಲವಾರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ರಿಯಲಿ ಬೋತ್ ಸ್ಟೇಟ್ ಆ್ಯಂಡ್ ಇಂಡಿಯಾ ಮಿಸ್ ಹಿಮ್. ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.